ಹೈಕಮಾಂಡ್ ನಿರ್ಧಾರ ನಿನ್ನೆನೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಅವರೇ. ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವ್ರು ಕೂಡ ಹೇಳಿದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವ್ರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ರೆ ಅದಕ್ಕೆ ಉತ್ತಮವಾಗಿರ್ತದೆ. ಪಿತೂರಿ ಷಡ್ಯಂತ್ರ ಅನ್ನುವಂತ ಮಾತನ್ನು ಹೇಳಿದಾರೆ. ಅದು ಆಮ್ಯಾಗ ಅಂತ ಹೇಳಿದಾರೆ. ಅದ್ರ ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಅಲ್ಲ ಅದು. ಈಗ ಮಾಡಿ ಡೆಲ್ಲಿಗೆ ಹೋಗ್ಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ರಾಜಣ್ಣ ಅವ್ರ ಹಿಂದೆ ಒಂದು ದೊಡ್ಡ ಸಮುದಾಯ ಇದೆ, ಸೀನಿಯಾರಿಟಿ ಇದೆ, ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಇಲ್ಲ ಅಂತ ನೋಡಿ. ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಮೊದಲು ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು. ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದು ಆಯ್ತು, ಕೆಲವೊಂದ್ ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯ್ತು. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂತ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ತೆಗೆಯುವಂತ ಯಾವ್ದಾದ್ರು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದ ಆಕ್ಷನ್ ಆಗಿದೆ. ಸಿಎಂ ಆಪ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ? ಇಲ್ಲ, ಅದನ್ನ ನೋಡ್ಬೇಕು. ಹೇಳ್ತು ಅಂತ ಹೇಳಲ್ಲ, ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ. ಕಾದ್ ನೋಡೋಣ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅಂತ. ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದ್ ಕಡೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗ್ಬೇಕು, ಸತೀಶ್ ಜಾರಕಿಹೊಳಿ ಕೂಡ ಅವರು ಅಂತ ಹೇಳ್ತಾ ಇದ್ರು. ಹೀಗಾಗಿ ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಅವ್ರ ಆಪ್ತರ ಧ್ವನಿ ಅಡಗಿಸೋ ಪ್ರಯತ್ನ ನಡೀತಾ ಇದೆಯಾ ಅಂತ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ನೋಡಿನೇ ನಾವ್ ಹೆಜ್ಜೆ ಇಡ್ಬೇಕಂತ ಹೇಳಿದ್ವಿ, ಇದ್ದೇ ಕೂಡ. ರಾಜಕೀಯಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವ. ಎಲ್ಲಾ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ. ಕಾಂಗ್ರೆಸ್ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಅಂತಾರೆ. ರಾಜಣ್ಣ ಅವ್ರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ. ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ. ಈಗ ಅದನ್ನೇ ಎಕ್ಸ್ಪ್ಲೇನ್ ಆದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ವಿಪಕ್ಷಗಳು ಕಾಂಗ್ರೆಸ್ ಅಲ್ಲಿ ಸತ್ಯ ಮಾತಾಡೋರು ಉಳಿಗಾಲ ಇಲ್ಲ ಅನ್ನೋ ತರದ ಟೀಕೆ ಮಾಡ್ತಾ ಇದಾರೆ. ಇಲ್ಲ, ಇದ್ರಲ್ಲಿ ವಿರೋಧ ಪಕ್ಷದವ್ರದ್ದು ಏನು ಪಾತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು, ನಮ್ಮ ಪಕ್ಷದ ಡಿಸಿಷನ್ ಅದು. ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀವಿ ನಾವು ಅಷ್ಟೇ. ಉತ್ತರ ಕೊಡಬೇಕು ಅಂತ ಈಗ ಚರ್ಚೆ ಆಗ್ತಾ ಇದೆ ಸರ್. ಈಗ ಯಾವ ಕಾರಣಕ್ಕಾಗಿ ತೆಗ್ದಿದ್ರೆ ಸದನ ಕೇಳಿ ಹೇಳ್ತಾರೆ. ಅದೇ ನಾವು ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಹೇಳಬೇಕಾದ, ಯಾಕೆ ರಾಜೀನಾಮೆ ಕೊಟ್ಟದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ದು ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕು ಅಷ್ಟೇ. ಕೊನೆಯದಾಗಿ ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜನಾ ಸರ್? ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿ ನಾವು ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ನಿರತವಾಗಿದ್ದೆ. ಅವ್ರ ಮಂತ್ರಿ ಆದ್ರೆ ಮಾತಾಡ್ಬೇಕಂತಲ್ಲ. MLA ಆಗಿ ಅವ್ರ ಜೊತೆ ನಾವ್ ಇರ್ತೀವಿ, ಕೂಡಿ ಇರ್ತೀವಿ. ಅಲ್ಲ, ಪಕ್ಷದ ನಿರ್ಧಾರ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅದನ್ನ ಒಬೆ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಅದನ್ನ ಹೇಳಿ ನಿಮ್ ಮುಂದ ಪ್ರಶ್ನೆಯಲ್ಲಿ ಅದನ್ನ ಹೇಳಿದ್ದಾರೆ. ಒಬೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಸಿಎಂ ರಾಜಣ್ಣವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ವ ಸರ್? ಅದು ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ನಮಗೆ ಅವರು ಪಕ್ಷದ ನಿರ್ಧಾರ ಎಲ್ಲರಿಗೂ ಅಂತಿಮ ಅಂತ ಹೇಳಿದಾರೆ. ಅದ್ರ ಪಾಲಿಸುವಂತ ಅವರು ಕೂಡ ರಾಜನ್ ಅವರು ಹೇಳಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.